ಕಾಕ್ರೋಚ್ ಪಾರ್ಟಿ ಸಂಸ್ಥಾಪಕ ಅಭಿಜಿತ್ ದೀಪ್ಕೆಯನ್ನ ವಶಕ್ಕೆ ಪಡೆಯಲಾಗಿದೆ. ಪ್ರತಿಭಟನೆ ಮಾಡ್ತಿದ್ದ ಅಭಿಜಿತ್ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ದೆಹಲಿಯಲ್ಲಿ ಇವತ್ತು ಬಹಳಷ್ಟು ಪ್ರತಿಭಟನೆ ನಡೀತಾ ಇದೆ. ಈ ಒಂದು ಪ್ರತಿಭಟನೆಯಲ್ಲಿ ಕಾಕ್ರೋಚ್ ಪಾರ್ಟಿ ಸಂಸ್ಥಾಪಕ ಅಭಿಜಿತ್ ದೀಪ್ಕೆಯನ್ನ ಸದ್ಯ ವಶಕ್ಕೆ ಪಡೆಯಲಾಗಿದೆ. ಪ್ರತಿಭಟನೆಯನ್ನ ಮಾಡ್ತಿದ್ದ ಅಭಿಜಿತ್ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಯುವಕರ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿದ್ರು, ಅಶ್ರುವಾಯಕ ಪ್ರಯೋಗವನ್ನು ಮಾಡಿದ್ರು. ಇದೀಗ ಸಿಜೆಪಿ ಪಾರ್ಟಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ವಶಕ್ಕೆ ಪಡೆಯಲಾಗಿದೆ. ಪ್ರತಿಭಟನೆ ಮಾಡ್ತಿದ್ದ ಅಭಿಜಿತ್ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇನ್ನು ಇದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಶ್ರೀನಿವಾಸ್ ಅವರು, ಯುವ ಕಾಂಗ್ರೆಸ್ ಮುಖಂಡರು, ದೂರವಾಣಿ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್, ದೆಹಲಿ ಅನ್ನೋದು ಅಕ್ಷರಶಃ ರಣರಂಗವಾಗಿದೆ. ಯುವಕರ ಮೇಲೆ ಲಾಠಿ ಚಾರ್ಜ್ ಎಲ್ಲ ಮಾಡಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆ ಇದಾಗ್ತಾ ಇತ್ತು. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಇದು ಸರ್ಕಾರದ ಒಂದು ಬಹಳ ದೊಡ್ಡ ಮಟ್ಟದ ಫೇಲ್ಯೂರ್ ಅಂತ ಹೇಳ್ಬೋದು. ಇಡೀ ವಿದ್ಯಾರ್ಥಿ ಸಮೂಹ ಯುವಕರನ್ನ ಎದುರಾಕೊಂಡು ಈ ಸರ್ಕಾರ ಏನು ಒಂದು ಪೇಪರ್ ಲೀಕ್ ವಿಚಾರದಲ್ಲಿ ಒಂದು ಮಲತಾಯಿ ಅಂದ್ರೆ ಯಾರ್ಯಾರು ಲೀಕ್ ಆಗಿದ್ರು ಅವ್ರನ್ನೆಲ್ಲರನ್ನು ಬಿಟ್ಟು ಆ ಪೇಪರ್ ಲೀಕ್ ಅಲ್ಲಿ ಇನ್ವಾಲ್ವ್ ಆಗಿದ್ರು ಅವ್ರಿಗೆ ಯಾವುದೇ ರೀತಿಯಾದಂತ ಸರಿಯಾದ ಶಿಕ್ಷೆಗಳಿಲ್ಲ. ಕಳೆದ 89 ಬಾರಿ ಪೇಪರ್ ಲೀಕ್ ಆಯ್ತು. 22 ಜನರು ತಮ್ಮ ಪ್ರಾಣವನ್ನ ತೆಗೆದು ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು. ಸರ್ಕಾರ ಆದ್ರೂ ಸಹ ಎಚ್ಚೆತ್ಕೊಂಡ್ಲಿಲ್ಲ. ಇಡೀ ದೇಶದಲ್ಲಿ ವಿದ್ಯಾರ್ಥಿಗಳು ರಸ್ತೆಯಲ್ಲಿ ಇಳಿದು ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ. ಬಟ್ ಆದ್ರೆ ಸರ್ಕಾರ ಮಾತ್ರ ಈ ಯಾರ್ದು ವಿದ್ಯಾರ್ಥಿಗಳ ಧ್ವನಿಯನ್ನ ಕೇಳಲಿಕ್ಕೆ ತಯಾರಿಲ್ಲ. ಸೊ ಈ ವಿಚಾರವಾಗಿ ಮೊನ್ನೆ ಉತ್ತರಾಖಂಡ ಇನ್ಸಿಡೆಂಟ್ ಆಯ್ತು. ಛಾತ್ರೋಕಿ ಗೂಂಜ್ ಅಂತೇಳಿ ರಾಹುಲ್ ಗಾಂಧಿ ಅವರು ಇಡೀ ಉತ್ತರಾಖಂಡ್ ವಿದ್ಯಾರ್ಥಿಗಳು ಆ ಒಂದು ಕಾರ್ಯಕ್ರಮಕ್ಕೆ ಬಂದ್ರು. ಆದ್ರೆ ಬೇಕು ಅಂತ ಆ ಕಾರ್ಯಕ್ರಮಕ್ಕೆ ಗ್ರೌಂಡ್ ಏನ್ ಪರ್ಮಿಷನ್ ಸಿಕ್ಕಿತ್ತು ಅದನ್ನ ಕ್ಯಾನ್ಸಲ್ ಮಾಡಿದ್ರು. ಆ ಗ್ರೌಂಡ್ ಅಲ್ಲಿ ಯಾರ ಕಾರ್ಯಕ್ರಮ, ಯಾರೋ ಒಬ್ರು ಸಿಂಗರ್, ಬಹಳ ದೊಡ್ಡ ಮಟ್ಟದ ಸಿಂಗರ್ ನ ಕರೆಸಿ ಫ್ರೀ ಆಗಿ ಅವರ ಒಂದು ಆ ಕಾರ್ಯಕ್ರಮ ವಿಚಾರವಾಗಿ ಅವ್ರ ಕೈಲಿ ಹಾಡಾಡ್ಸಿ, ಆದ್ರೂ ಜನ ಬರ್ಲಿಲ್ಲ. ರಾಹುಲ್ ಗಾಂಧಿ ಅವ್ರ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಜನ ಬಂದ್ರು. ಅಂದ್ರೆ ಇವ್ರು ಯಾವ ಮಟ್ಟಕ್ಕೆ ಕೀಳು ಮಟ್ಟಕ್ಕೆ ಇಳಿತಾ ಇದೆ ಈ ಸರ್ಕಾರ ಅನ್ನೋದು ನಾನು ಜಸ್ಟ್ ಇದನ್ನ ಪ್ರಸ್ತಾಪ ಮಾಡಿದೆ. ಇಡೀ ದೇಶದಲ್ಲಿ ವಿದ್ಯಾರ್ಥಿಗಳು ಅವ್ರದ್ದು ಆದಂತ ಧ್ವನಿಗಳನ್ನ ಎತ್ತಿ ಈ ಯಾರು ಮೂರ್ಖ ಶಿಕ್ಷಣ ಮಂತ್ರಿ ಇದ್ದಾನೆ ಅವ್ರ ರಾಜೀನಾಮೆಯನ್ನ ಪಡ್ಕೊಳ್ಳಿ ಅಂತ ಕೇಳ್ತಿದ್ದಾರೆ. ಒಬ್ರು ಸಹ ಇವತ್ತವರೆಗೂ ಆ ವಿಚಾರವಾಗಿ ಸ್ಟೇಟ್ಮೆಂಟ್ ಕೊಡೋದಕ್ಕೆ ರೆಡಿ ಇಲ್ಲ. ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿರ್ಬೋದು, ಎಜುಕೇಶನ್ ಸಿಸ್ಟಮ್ NTA ನ ಬ್ಯಾನ್ ಮಾಡ್ಬೇಕು. ಆ NTA ನ ಇವತ್ತವರೆಗೂ ಅವ್ರನ್ನ ಸಮರ್ಥನೆಯನ್ನ ಮಾಡ್ಕೊಳ್ಳೋದ್ ಬಿಟ್ರೆ, ಯಾಕೆ ಅಂದ್ರೆ ಈ ಹಿನ್ನೆಲೆ ಏನು ಅಂದ್ರೆ ಕೆಲವು ಬಿಜೆಪಿ ನಾಯಕರುಗಳ ಮಕ್ಕಳಿಗೆ ಪೇಪರ್ ಲೀಕ್ ಮಾಡಿದ್ರು ಅನ್ನೋದು ಸಹ ಈ ಏನು ಕಳೆದ ಬಾರಿ ಹೋದ ವರ್ಷ ಆಗಿತ್ತು ಪೇಪರ್ ಲೀಕು, ಅವಾಗೂ ಸಹ ಈ ಒಂದು ವಾಸನೆ ಪುಡಿ ದೇಶದಾದ್ಯಂತ ಬಂದಿತ್ತು. ಈ ಸರಿ ಸಹ ಅದೇ ಆಗಿರೋದು. ಅವ್ರಿಗೆ ಸರ್ಕಾರ ಏನಾರ ಆಗ್ಲಿ, ಈ ದೇಶದಲ್ಲಿರೋ ಯೂನಿವರ್ಸಿಟಿಗಳೇನಿದೆ ಅವೆಲ್ಲ ಮುಚ್ಚೋಬೇಕು. ವಿದ್ಯಾರ್ಥಿಗಳು ವಾಟ್ಸಪ್ ಯೂನಿವರ್ಸಿಟಿ ಜಾಯಿನ್ ಆಗ್ಬೇಕು, ಇವ್ರದ್ದು ಉದ್ದೇಶ. ಏನಪ್ಪಾ ಹಿಂದುತ್ವ ಅದು ಇದು ಇದಕ್ಕೆ ವಿದ್ಯಾರ್ಥಿಗಳಿಗೆ ಆ ಒಂದು ಇದನ್ನ ಆ ಲೇಪವನ್ನ ಹಾಕ್ಲಿಕ್ಕೆ ಈ ಎಲ್ಲಾ ರೀತಿಯಾದಂತ ಹುನ್ನಾರಗಳನ್ನ ಮಾಡ್ತಿದಾರೆ. ಆದ್ರೆ ಯಾವತ್ತು ದೇಶದ ವಿದ್ಯಾರ್ಥಿಗಳು ಯುವಕರು ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದಾಗ ಆ ಸರ್ಕಾರವನ್ನ ಕಿತ್ತೋಗಿ ಅಂತ ಕೆಲಸವನ್ನ ಮಾಡಿದ್ದಾರೆ ಯುವಕರು. ಈ ದೇಶದಲ್ಲಿ ಸಾಕಷ್ಟು ನಿರ್ದೇಶನಗಳು. ಈ ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಇಡೀ ದೇಶದ ಯುವಕರು, ಅನ್ಎಂಪ್ಲಾಯ್ಮೆಂಟ್ ಯುವಕರಾಗಿರ್ಬೋದು, ರೈತರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲರೂ ಸಹ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಆದ್ರೆ ಈ ಬಿಜೆಪಿ ನಾಯಕರುಗಳು ಎಲ್ಲೂ ಮುಂದಿನ ದಿನ ಓಡಾಡೋದಕ್ಕೆ ಕಷ್ಟ ಆಗ್ತದೆ. ಕರ್ನಾಟಕದಿಂದ ಅಷ್ಟು ಜನ MLA MP ಗಳಿದ್ದಾರೆ ಬಿಜೆಪಿ, ಅಷ್ಟೊಂದ್ ಜನ ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ. ಒಬ್ರು ಕರ್ನಾಟಕ ವಿಚಾರದಲ್ಲಿ ಡೆಲ್ಲಿಯಲ್ಲಿ ಮಾತಾಡಿದಾರೆ ಇವತ್ತವರೆಗೂ? ಯಾವ್ದಾರ ಒಂದ್ ಹೇಳಿ. ಆ ಬರ ಬಂದಂತ ಸಂದರ್ಭ ಆಗಿರ್ಬೋದು, GST ಆಗಿರ್ಬೋದು, ಕರ್ನಾಟಕಕ್ಕೆ ಅಭಿವೃದ್ಧಿ ವಿಚಾರವಾಗಿರ್ಬೋದು, ಅವ್ರು ಯಾವ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ಅನುಕೂಲ ಆಗೋಂಥದ್ದು ಬಿಟ್ರೆ ಒಬ್ರು ದಂಡಪಿಂಡಗಳು ಒಂದು ದಿನನೂ ಧ್ವನಿ ಎತ್ತಿಲ್ಲ. ಅವ್ರಿಗೆ ಮಾತಾಡ್ಲಿಕ್ಕೆ ಬಿಜೆಪಿ ನಾಯಕರುಗಳ ಮುಂದೆ ಮಾತಾಡ್ಲಿಕ್ಕೆ ಶಕ್ತಿ ಇಲ್ಲ. ಇವೆಲ್ಲವನ್ನು ನೋಡ್ತಾ ಇದ್ದೀವಿ.
ಆದ್ರೆ ದಿಲ್ಲಿಲಿ ಏನ್ ಈ ವಾತಾವರಣ ಆಗಿದೆ ಅದಕ್ಕೆ ನೇರ ಹೊಣೆ ಈ ಕೇಂದ್ರ ಸರ್ಕಾರ ಬ್ರಿಟಿಷರ ರೀತಿಯಲ್ಲಿ ವರ್ತನೆಯನ್ನ ವಿದ್ಯಾರ್ಥಿಗಳ ಮೇಲೆ ಮಾಡ್ತಾ ಇರೋದು. ನಮ್ಗೆ ಆ ಒಂದು ಸ್ವತಂತ್ರ ಸಂದರ್ಭದಲ್ಲಿ ಭಾರತೀಯರ ಮೇಲೆ ಆಂಗ್ಲರು ಯಾವ ರೀತಿ ಪ್ರಭಾವವನ್ನು ಮಾಡ್ತಾ ಇದ್ರು, ಇದೇ ಗಿರಾಕಿಗಳು ಅವ್ರ ಜೊತೆ ಸೇರ್ಕೊಂಡಿದ್ರು ಅವಾಗ. ಅದೇ ರೀತಿ ಈಗ್ಲೂ ಸಹ ಭಯ ಹುಟ್ಟುವಂತ ವಿದ್ಯಾರ್ಥಿಗಳನ್ನ ಮೇಲೆ ಏನ್ ಪ್ರಭಾವ ಏನು ಗ್ಯಾಸ್ ಅನ್ನ ಹೊಡಿತಾ ಇದ್ದಾರೆ, ಟಿಯರ್ ಗ್ಯಾಸ್ ಅನ್ನ, ಆ ವಿದ್ಯಾರ್ಥಿಗಳು ಯಾವ ರೀತಿ ಅದನ್ನ ತಡ್ಕೊಳಕ್ ಸಾಧ್ಯ ಆಗ್ತದೆ, ಲಾಠಿ ಚಾರ್ಜ್ ಆಗ್ತಾ ಇದೆ, ಅವ್ರನ್ನ ಕರ್ಕೊಂಡೋಗಿ ಅವ್ರ ಮೇಲೆ ಕೇಸ್ ಹಾಕುವಂಥದ್ದು, ಇದು ನಿಜವಾಗ್ಲೂ ಸರ್ಕಾರಕ್ಕೆ ಒಳ್ಳೇದಲ್ಲ. ಈ ದೇಶದ ವಿದ್ಯಾರ್ಥಿಗಳ ಮೇಲೆ ಮಾಡ್ತಾ ಇರೋದು ನಿಜವಾಗ್ಲೂ ಈ ದೇಶಕ್ಕೆ ಇದು ನೀವು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಿದ್ದಾರೆ ಅಂದ್ರೆ ಇಡೀ ಪ್ರಪಂಚದಲ್ಲಿ ಚರ್ಚೆ ಆಗ್ತಾ ಇದೆ. ಈ ದೇಶದ ಮುಂಚೆ ಭಾರತ ಅಂದ್ರೆ ಒಳ್ಳೆ ಇಂಜಿನಿಯರ್ಸ್ ಇರ್ತಾರೆ, ಅವ್ರನ್ನ ಕರ್ಸಿ ಕೆಲ್ಸ ಕೊಡಿ, ಒಳ್ಳೆ ಡಾಕ್ಟರ್ ಇರ್ತಾರೆ ಕೊಡಿ, ಒಳ್ಳೆ ವಕೀಲರು ಇರ್ತಾರೆ, ಒಳ್ಳೆ ತಜ್ಞರು ಇರ್ತಾರೆ ಅನ್ನೋರು. ಈ ಪೇಪರ್ ಲೀಕ್ ವ್ಯವಸ್ಥೆ ಇವರು ಈ ಬಿಜೆಪಿ ಸರ್ಕಾರ ಬಂದ ಮೇಲೆ ಎಲ್ಲೂ ಸಹ ಯಾರಿಗೂ ಕ್ವಾಲೆ ಕೊಡ್ತಾ ಇಲ್ಲ. ಅಲ್ಲಿ